ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ರಾಯರು ನಮಗೆ ಹೇಗೆ ಉತ್ತರನ ಕೊಡ್ತಾರೆ ನಮ್ಮ ಪ್ರಶ್ನೆಗೆ, ಮತ್ತು ಹೇಗೆ ಅನುಗ್ರಹ ಮಾಡ್ತಾರೆ, ಅಷ್ಟೇ ಅಲ್ಲದೆ ನಮ್ಮ ಕನಸಿನಲ್ಲಿ ರಾಯರು ಬಂದರೆ ಏನು ಅರ್ಥ, ನಮ್ಮ ದುಃಖದ ಸಮಯದಲ್ಲಿ ಬರ್ತಾರಾ ಅಥವಾ ಇನ್ನು ಯಾವ ವಿಷಯಕ್ಕಾಗಿ ರಾಯರು ನಮ್ಮ ಕನಸಿನಲ್ಲಿ ಬರ್ತಾರೆ ಎಂಬುದರ ಬಗ್ಗೆ ನಾನು ಮಾಹಿತಿನ ನೀಡ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಫಸ್ಟು ರಾಯರು ನಮಗೆ ಯಾವ ರೀತಿ ಉತ್ತರನ ಕೊಡ್ತಾರೆ, ಯಾವ ವಿಧಾನದಲ್ಲಿ ನಮ್ಮ ಪ್ರಶ್ನೆಗೆ ಉತ್ತರನ ನೀಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಮ್ಮ ಜೀವನದಲ್ಲಿ ಆಗುವಂಥ ಪವಾಡಗಳಂತಲೇ ಹೇಳ್ಬೋದು, ಅಥವಾ ನಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ಗಳು ಕೂಡ ರಾಯರು ತೋರಿಸುವಂಥ ಉತ್ತರನೇ ಆಗಿರುತ್ತೆ. ಹೇಗೆಯಪ್ಪ ಅಂತಂದರೆ, ನಾವು ಕಷ್ಟದಲ್ಲಿದ್ದಾಗ ದಾರಿ ಕಾಣಿಸುವಂಥದ್ದು, ನಾವು ಕಾಯಿಲೆ ಬಿದ್ದಾಗ ಗುಣ ಆಗುವಂಥದ್ದು, ನಾವು ಆಗೋದೇ ಇಲ್ಲ ಬಿಟ್ಬಿಡೋಣ ಅನ್ನೋ ಕೆಲಸಗಳು ಆಗಿಬಿಡುವಂಥದ್ದು, ಇದೆಲ್ಲವೂ ಕೂಡ ಪವಾಡಗಳೇ. ಅದ್ರ ಮೂಲಕನೂ ಕೂಡ ರಾಯರು ಉತ್ತರನ ನೀಡುವಂಥದ್ದು. ಅಷ್ಟೇ ಅಲ್ಲದೇ ಯಾರಿಗೆ ಏನೇ ಹೇಳಿದ್ರು ಕೂಡ ಸಾಟಿನೇ ಇಲ್ಲೋನಾದಾದರೆ ನಮ್ಮ ವೈಯಕ್ತಿಕ ಅನುಭವಗಳು, ನಮಗೆ ಪರ್ಸ್ನಲ್ ಆಗಿ ರಾಯರು ಅನುಭವಗಳನ್ನ ಕೊಟ್ಬಿಡ್ತಾರೆ, ನಾನು ಇದ್ದೀನಿ ಅನ್ನೋ ಸೂಚನೆನ ಕೊಟ್ಬಿಡ್ತಾರೆ. ಆ ಮೂಲಕ ರಾಯರು ನಮಗೆ ಉತ್ತರನ ಕೊಡೋ ಅಂಥದ್ದು. ನೆಕ್ಸ್ಟು ನಮ್ಮ ಮನಸ್ಸಿಗೆ ಶಾಂತಿನ ಕೊಟ್ಬಿಡೋ ಅಂಥದ್ದು ರಾಯರು. ನಾವು ಪ್ರಾಮಾಣಿಕವಾಗಿ ನಮ್ಮ ಕಷ್ಟನ ರಾಯರು ಹತ್ರ ಪ್ರಾರ್ಥನೆ ಮೂಲಕ ಹೇಳ್ಕೊಂಡ್ವಿ ಅನ್ನೋದಾದರೆ ನಮ್ಮ ಮನಸ್ಸಿಗೆ ತುಂಬ ಅಂದರೆ ತುಂಬಾ ಮನಃಶಾಂತಿನ ಕೊಡೋ ಅಂಥದ್ದು. ನಮ್ಮ ಅಂತರಾಳದಲ್ಲೇ ನಮ್ಮ ಪ್ರಶ್ನೆಗೆ ಅಂದರೆ ನಮ್ಮ ಸಮಸ್ಯೆಗೆ ಉತ್ತರನ ಕೊಟ್ಬಿಡೋ ಅಂಥದ್ದು. ಅಂದರೆ ಈಗ ಪ್ರೆಸೆಂಟು ನನ್ನ ಜೀವನದಲ್ಲಿ ನಡೆಯೋದಿಲ್ಲ ಅದು, ಬಟ್ ನನ್ನ ಮನಸ್ಸಿಗೆ ಗೊತ್ತಿರುತ್ತೆ ಅದು ಒಳ್ಳೇದಾಗುತ್ತೆ, ಇದಾಗುತ್ತೆ ಅನ್ನೋದು ನಮ್ಮ ಒಳ ಮನಸ್ಸಿಂದ ರಾಯರು ಅದನ್ನ ನಮಗೆ ಕೊಟ್ಬಿಡೋ ಅಂಥದ್ದು. ಇದ್ರ ಮೂಲಕನೂ ಕೂಡ ರಾಯರು ನಮಗೆ ಉತ್ತರನ ನೀಡೋ ಅಂಥದ್ದು. ಅಷ್ಟೇ ಅಲ್ಲದೆ ಸಾವಿರಾರು ಜನಕ್ಕೆ ಕನಸಲ್ಲಿ ಬಂದು ರಾಯರು ಮಾರ್ಗದರ್ಶನನ ನೀಡೋ ಅಂಥದ್ದು. ನಾನಿದ್ದೀನಿ, ಮುಂದೆ ನಡಿ. ನೀವು ಯಾವುದಾದ್ರು ಒಂದು ಕೆಲಸದ ಬಗ್ಗೆ ರಾಯರು ಹತ್ರ ಕೇಳ್ಕೊಂಡಿದ್ದೀರಾ, ನಿಮ್ಮ ಕಷ್ಟದ ಬಗ್ಗೆ ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ, ಕಷ್ಟನ ನಾನು ನಿವಾರಿಸ್ತೀನಿ, ಮುಂದೆ ನಡಿ, ನಾನಿದ್ದೀನಿ, ಅಥವಾ ಈ ದಾರಿಯಲ್ಲಿ ನೀನು ಹೋಗು, ಇಲ್ಲ ನೀನು ಆಯ್ಕೆ ಮಾಡ್ಕೊಂಡಿರೋವಂಥ ದಾರಿ ಸರಿ ಇಲ್ಲ ಅಥವಾ ತಪ್ಪಿದೆ, ಅಥವಾ ನೀನು ಆಯ್ಕೆ ಮಾಡ್ಕೊಂಡಿರೋದು ಕರೆಕ್ಟಾಗಿದೆ, ನಿನ್ನ ಪ್ರಯತ್ನನ ನೀನು ಮಾಡು, ನನ್ನ ಫಲನ ನಾನು ಕೊಟ್ಟೇ ಕೊಡ್ತೀನಿ ಅನ್ನೋದನ್ನ ರಾಯರು ನಿಮಗೆ ಕನಸಿನ ಮೂಲಕ ಹೇಳೋ ಅಂಥದ್ದು, ಕನಸಿನ ಮೂಲಕ ನಿಮಗೆ ದಾರಿನ ತೋರಿಸೋ ಅಂಥದ್ದು. ಇದೆಲ್ಲ ಅಷ್ಟೇ ಅಲ್ಲದೆ ಯಾವುದು ಸೂಚನೆಗಳು ನಮ್ಗೆ ಇನ್ನೂ ಸಿಕ್ಕೇ ಇಲ್ಲ. ರಾಯರು ನಮ್ಗೆ ಇದ್ರ ಮೂಲಕ ಯಾವುದ್ರ ಮೂಲಕ ಉತ್ತರನ ನೀಡೇ ಇಲ್ಲೋನಾದರೆ ಡೈರೆಕ್ಟ್ ನಿಮ್ಮನ್ನ ಮಂತ್ರಾಲಯಕ್ಕೆ ರಾಯರು ಕರ್ಸ್ಕೊಬಿಡೋ ಅಂಥದ್ದು. ನಿಮಗೆ ಅಲ್ಲೇ ಉತ್ತರ ಕೊಡ್ತೀನಪ್ಪ, ನೀನು ನನ್ನ ಬೃಂದಾವನಕ್ಕೆ ಬಂದುಬಿಡು ಅಂತಂದ್ಬಿಟ್ಟು ಯಾರ್ದಾದ್ರ ಮೂಲಕ ಅನಿರೀಕ್ಷಿತವಾಗಿ ನೀವು ಹೋಗಬೇಕು ಅನ್ನೋ ಸಿಚುವೇಶನ್ ಇರಲ್ಲ, ಅಥವಾ ನಿಮ್ಮ ಮನಸ್ಸಲ್ಲಿ ಇರಲ್ಲ ನಾನು ಹೋಗಬೇಕು ಮಂತ್ರಾಲಯಕ್ಕೆ ಅನ್ನೋದೇ ಇರಲ್ಲ, ಅಂಥ ಸಿಚುವೇಶನಲ್ಲಿ ಕೂಡ ರಾಯರು ನಿಮ್ಮನ್ನ ಕರ್ಸ್ಕೊಂಡು ಬಿಟ್ಟಿರ್ತಾರೆ. ಅದನ್ನು ಒಂದ್ಸರಿ ನೀವು ನೆನ್ಪು ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಅಂಥ ಟೈಮಲ್ಲೂ ಕೂಡ ರಾಯರು ನಿಮಗೆ ಅದ್ರ ಮೂಲಕ ಸೂಚನೆ ನೀಡೋ ಅಂಥದ್ದು. ಇನ್ನು ನಿಮಗೆ ಆದಷ್ಟು ಬೇಗ ರಾಯರು ಉತ್ತರನ ಕೊಡಬೇಕು, ನಿಮ್ಮ ಕಷ್ಟಕ್ಕಾಗಿರ್ಬೋದು ಅಥವಾ ನಿಮ್ಮ ಸಮಸ್ಯೆಗಾಗಿರ್ಬೋದು ಅನ್ನೋರಾದರೆ ರಾಯರು ಸ್ತೋತ್ರನ ಪಠಣೆನ ಮಾಡಿ ದಿನಕ್ಕೆ 1 ಬಾರಿ ಆದರೂ ಬೆಳಗ್ಗೆ ಎದ್ದಾಗ ಅಥವಾ ರಾತ್ರಿ ಮಲಗೋಕ್ಕಿಂತ ಮುಂಚೆ ಪಠಣೆನ ಮಾಡಿ ಮಲಗೋದ್ರಿಂದ ಆದಷ್ಟು ಬೇಗ ರಾಯರು ನಿಮಗೆ ನಿಮ್ಮ ಕಷ್ಟಕ್ಕಾಗಿರ್ಬೋದು, ನಿಮ್ಮ ಸಮಸ್ಯೆಗಾಗಿರ್ಬೋದು ಉತ್ತರನ ನೀಡೇ ನೀಡ್ತಾರೆ. ಯಾವುದಾದ್ರೂ ಒಂದು ರೂಪದಲ್ಲಿ ರಾಯರು ನಿಮಗೆ ಅದಕ್ಕೆ ಉತ್ತರನ ಕೊಟ್ಟೇ ಕೊಡ್ತಾರೆ. ಅಷ್ಟೇ ಅಲ್ಲದೆ ನಿಮಗೆ ರಾಯರು ಅನುಗ್ರಹ ಆಗಿದೆ ಅನ್ನೋದಾದರೆ ನಿಮ್ಮ ಜೀವನದಲ್ಲಿ ಕೆಲವೊಂದು ಲಕ್ಷಣಗಳು ಅಥವಾ ಕೆಲವು ಅನುಭವಗಳು ಆಗುತ್ತೆ. ಅದು ಯಾವುದು ಅಂತಂದರೆ ಇವಾಗ ನಾವು ತಿಳ್ಕೊಳ್ಳೋಣ. ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದು, ಅಂದರೆ ರಾಯರು ಪೂಜೆ ಮಾಡಬೇಕಾದ್ರೆ ಅಥವಾ ರಾಯರು ನಾಮನ ಬಾಯಲ್ಲಿ ನೀವು ಜಪಿಸ್ಬೇಕಾದ್ರೆ ನಿಮ್ಮ ಮನಸ್ಸಿಗೆ ಒಂದು ಹೇಳೋಕ್ಕಾಗದೇ ಇರೋವಂಥ ನೆಮ್ಮದಿ ಸಿಗುವಂಥದ್ದು, ಆನಂದ ಸಿಗುವಂಥದ್ದು, ಖುಷಿ ಸಿಗುವಂಥದ್ದು. ಅಷ್ಟೇ ಅಲ್ಲದೆ ನಿಮಗೆ ಅನಿಸ್ಬಿಡುತ್ತೆ ರಾಯರು ನನ್ನ ಜೊತೆಲಿ ಇದ್ದಾರಪ್ಪ, ರಾಯರು ನನಗೋಸ್ಕರನೇ ಇರೋವಂಥದ್ದು, ರಾಯರು ನನ್ನ ಜೀವನಕ್ಕೆ ಒಂದು ದಾರಿನ ತೋರಿಸ್ತಾರೆ ಅಂತ ನಿಮ್ಮ ಮನಸ್ಸಿಗೆ ಅನಿಸ್ಬಿಡುವಂಥದ್ದು, ಪಾಸಿಟಿವ್ ಎನರ್ಜಿ ಸಿಗುವಂಥದ್ದು ನಿಮ್ಮ ಮನಸ್ಸಿಗೆ. ಅಷ್ಟೇ ಅಲ್ಲದೆ ನಿಮ್ಮ ಕನಸಲ್ಲೂ ಕೂಡ ರಾಯರು ದರ್ಶನ ಕೊಡುವಂಥದ್ದು, ನಿಮ್ಮನ್ನ ಮಾತಾಡಿಸೋವಂಥದ್ದು, ಮಂತ್ರಾಕ್ಷತೆ ನೀಡುವಂಥದ್ದು, ಅಥವಾ ಬೃಂದಾವನ ದರ್ಶನ ಮಾಡಿಸುವಂಥದ್ದು. ಆ ಥರ ಸುಮಾರು ಸಾಕಷ್ಟು ರೂಪದಲ್ಲಿ ಕನಸಲ್ಲಿ ರಾಯರು ಕಾಣಿಸುವಂಥದ್ದು, ಬಿಳಿ ಕುದುರೆ ರೂಪದಲ್ಲಿ ಕಾಣಿಸುವಂಥದ್ದು, ಅಥವಾ ಬೃಂದಾವನ ರೂಪದಲ್ಲಿ ಕಾಣುವಂಥದ್ದು, ಆನೆ ರೂಪದಲ್ಲಿ ಕನಸಲ್ಲಿ ಕಾಣಿಸುವಂಥದ್ದು. ಅಷ್ಟೇ ಅಲ್ಲದೇ ಕಾಮಧೇನು ರೂಪದಲ್ಲಿ ಕನಸಲ್ಲಿ ಬಂದರೂ ಕೂಡ ರಾಯರು ನಿಮ್ಮ ಕನಸಲ್ಲಿ ದರ್ಶನನ ನೀಡ್ತಾರೆ. ಅಷ್ಟೇ ಅಲ್ಲದೇ ನಿಮ್ಮ ಅನುಗ್ರಹಕ್ಕೆ ರಾಯರು ಫಲನ ಕೊಡ್ತಿದ್ದಾರೆ ಅಂತಲೇ ಅರ್ಥ. ಕನಸಲ್ಲಿ ರಾಯರು ಬಂದರೆ ಅದೆಷ್ಟು ಶ್ರೇಷ್ಠವಾದ ಕೆಲಸ ಅಲ್ವಾ, ಅದೆಷ್ಟು ಪುಣ್ಯ ಮಾಡಿದ್ದೀವಿ ನಾವೇ. ರಾಯರನ್ನ ಕನಸಲ್ಲಿ ಕಣ್ ತುಂಬ್ಕೊಳ್ಳೋ ಅಂಥ ವಿಷಯನ ನಾವು ನಮ್ಮ ಲೈಫಲ್ಲಿ ಅನುಭವಿಸಿದ್ದೀವಿ ಅಂತ ಹೇಳೋದಕ್ಕೆ ಒಂದು ಮಾತೇ ಸಾಲಲ್ಲ. ಅಂಥ ಅನುಭವನ ರಾಯರು ಕೊಟ್ಬಿಡ್ತಾರೆ. ಅದು ಅನುಭವದಲ್ಲೇ ನಾವು ಜೀವನ ಪೂರ್ತಿ ಕಳೆದ್ಬಿಡ್ಬೇಕು ಅಂಥ ಕ್ಷಣನ ರಾಯರು ನಮ್ಮ ಲೈಫಲ್ಲಿ ಸೃಷ್ಟಿನ ಮಾಡಿಸ್ಬಿಡ್ತಾರೆ. ಅಷ್ಟೇ ಅಲ್ಲದೆ ನಮ್ಮ ಇಷ್ಟಾರ್ಥಗಳು ಈಡೇರುವಂಥದ್ದು, ನಿಧಾನಕ್ಕೆ ನಾವು ಅಂದ್ಕೊಂಡಿರೋವಂಥ ಆಸೆಗಳು, ಕನಸುಗಳು ಈಡೇರುವಂಥದ್ದು. ನೀವು ಒಳ್ಳೆ ಯಾವುದೇ ಕೆಲಸ ಕೇಳ್ಕೊಂಡಿರಲಿ ಅಥವಾ ನಿಮ್ಮ ಪ್ರಾರ್ಥನೆಗಳು ಅದು ಟೈಮ್ಗೆ ಆಗದೆ ಇದ್ದರೂ ನಿಧಾನಕ್ಕೆ ಈಡೇರ್ತಾ ಇದ್ರೆ ರಾಯರು ಅನುಗ್ರಹ ಆಗಿ ನಿಮಗೆ ಆ ಫಲ ಸಿಗ್ತಾ ಇದೆ ಅನ್ನೋದೇ ಅರ್ಥ ಆಗುತ್ತೆ. ಬರೀ ನೀವು ಕೇಳ್ಕೊಂಡಿರೋವಂಥ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ ಅನ್ನೋದು ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ
ಜೀವನದಲ್ಲಿ ಹೇಳೋಕ್ಕಾಗದೇ ಇರೋವಂಥ ಬದಲಾವಣೆಗಳನ್ನ ರಾಯರು ಮಾಡಿಬಿಟ್ಟಿರ್ತಾರೆ. ಕೋಪ ಕಡಿಮೆ ಆಗೋವಂಥದ್ದು, ಇದ್ದಕ್ಕಿದ್ದಂತೆ ತಾಳ್ಮೆ ಜಾಸ್ತಿ ಆಗೋವಂಥದ್ದು, ಫ್ಯಾಮಿಲಿ ಜೊತೆ ತುಂಬಾ ಚೆನ್ನಾಗಿ ನೀವು ಬಾಂಧವ್ಯನ ಇಟ್ಕೊಳ್ಳೋ ಅಂಥದ್ದು. ಅಷ್ಟೇ ಅಲ್ಲದೆ ನಿಮ್ಮ ಲೈಫಲ್ಲಿ ನೀವು ಏನೇ ಮಾಡೋಕ್ಕೆ ಹೋದ್ರೂ ಕೂಡ ತಾಳ್ಮೆಯಿಂದ ಪಾಸಿಟಿವ್ ಮೈಂಡಲ್ಲಿ ತುಂಬಿಕೊಂಡೆ ನೀವು ಪಾಸಿಟಿವ್ ಥಾಟ್ಸ್ ಮೂಲಕನೇ ನೀವು ಹೋಗುವಂಥದ್ದು, ನೆಗೆಟಿವಿಟಿನ ದೂರ ಮಾಡುವಂಥದ್ದು, ಇದೆಲ್ಲ ಬದಲಾವಣೆಗಳು ಕೂಡ ರಾಯರು ಮಾಡುವಂಥದ್ದು. ಬರೀ ನಿಮ್ಮ ಸಮಸ್ಯೆಗೇ ಪರಿಹಾರ ಕೊಟ್ಬಿಡ್ತಾರಪ್ಪ, ಸುಮ್ಮನೆ ಇದ್ಬಿಡ್ತಾರಪ್ಪ ಅಂತಲ್ಲ, ಇಡೀ ನಿಮ್ಮ ಜೀವನನೇ ರಾಯರು ಸರಿ ಮಾಡಿಬಿಟ್ಬಿಡ್ತಾರೆ. ಆ ಥರ ಅನುಭವಗಳನ್ನ ರಾಯರು ಕೊಟ್ಟೇ ಕೊಡ್ತಾರೆ. ನೀವು ರಾಯರನ್ನ ಒಂದ್ಸರಿ ನಂಬಿ ನೀವು ಪೂಜೆನ ಮಾಡಿಬಿಟ್ರಿ ಅಂದರೆ ಅಲ್ಲಿಗೆ ರಾಯರು ನಿಮಗೆ ಅಷ್ಟು ಒಂದೇ ಅಂತಾರೆ. ತಾಳ್ಮೆ ಇರಬೇಕು, ಕಾಯುವಂಥ ಪೇಷನ್ಸು ನಮಗೆ ಇರಬೇಕು ಅಷ್ಟೇನೆ. ಅಷ್ಟು ಅನುಭವಗಳನ್ನ ನೀವು ಅನುಭವಿಸ್ಬೇಕು. ರಾಯರು ನನಗೆ ಕರುಣೆ ಬೇಕು ಅನ್ನೋರಾದರೆ ತಾಳ್ಮೆಯಿಂದ ಕಾಯಿರಿ, ನಿಮಗೂ ಕೊಟ್ಟೇ ಕೊಡ್ತಾರೆ. ಕೊಡ್ದೇ ಎಲ್ಲೂ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಲ್ವ, ರಾಯರು ಕೊಟ್ಟೇ ಕೊಡ್ತಾರೆ. ಇವಾಗ ನಾನು ಹೇಳೋವಂಥ ವಿಷಯ ನಿಮಗೆ ಅಂದರೆ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿರೋ ಅಂಥದ್ದು ಆಗಿರ್ಬೋದೇನೋ, ಇದರಿಂದೆಲ್ಲ ರಾಯರು ಸೂಚನೆ ಕೊಟ್ಟಿದ್ದಾರೆ ಅನ್ನೋದು ಒಂಥರ ಸಿಲ್ಲಿ ರೀಸನ್ ಅಥವಾ ಸಿಲ್ಲಿ ಒಂದು ವಿಷಯನ ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ಬೋದು ನಿಮಗೆ. ಬಟ್ ಇದು ಸತ್ಯ ಅಂತಲೇ ಹೇಳ್ಬೋದು. ಅದೇನಪ್ಪ ಅಂದರೆ ನೀವು ಮಠಕ್ಕೆ ಹೋಗ್ದೇ ಇರ್ಬೋದು, ರಾಯರು ದರ್ಶನ ಮಾಡದೇ ಇರ್ಬೋದು, ಇಲ್ಲ ಅವತ್ತು ನೀವು ಪೂಜೆ ಮಾಡಿರಿ ಬಿಡ್ರಿ, ಅದು ನಿಮಗೆ ಬಿಟ್ಟಿರೋ ಅಂಥದ್ದು. ಬಟ್ ನೀವೆಲ್ಲರೂ ಹೋಗ್ತಿರ್ತೀರಾ ಅಥವಾ ನೀವು ಮನೇಲೇ ಇರ್ತೀರಾ, ನೀವೇನೋ ಒಂದು ಕೆಲಸ ಮಾಡ್ತಾ ಇರ್ತೀರಾ, ಅಂಥ ಟೈಮಲ್ಲಿ ಎಕ್ಸಾಂಪಲ್ ಅಂದರೆ ನೀವು ದಾರಿಲಿ ಹೋಗ್ತಾ ಇರ್ತೀರಾ, ಆವಾಗ ರಾಯರು ಫೋಟೋ ಕಾಣಿಸೋ ಅಂಥದ್ದು, ಅಥವಾ ರಾಯರು ಮಠಗಳು ನೋಡೋ ಅಂಥದ್ದು, ಅಥವಾ ರಾಯರು ಹಾಡು ನೀವು ಕೇಳಿಸೋ ಅಂಥದ್ದು, ಅದೆಲ್ಲ ನೀವು ಅಂದ್ಕೊಂಡಿರಲ್ಲ. ಇಲ್ಲ ನಾವು ಆ ರೋಡಲ್ಲಿ ದಿನನಿತ್ಯ ಓಡಾಡ್ತಿರ್ತೀರ, ಬಟ್ ಅವತ್ತು ನಿಮಗೆ ಕಾಣಿಸೋ ಅಂಥದ್ದು ರಾಯರು ಫೋಟೋ ಆಗಿರ್ಬೋದು, ಒಂದು ಆಟೋ ಮೇಲೆ ಕಾಣುವಂಥದ್ದು, ಒಂದು ಗಾಡಿ ಮೇಲೆ ಕಾಣಿಸುವಂಥದ್ದು, ಆ ಥರ ಅನಿರೀಕ್ಷಿತವಾಗಿ ರಾಯರು ನಿಮಗೆ ಕಾಣಿಸ್ತಾರೆ. ಅಥವಾ ರಾಯರು ಫೋಟೋ ಕಾಣದೇ ಇದ್ರು ರಾಯರೇ ಅನ್ನೋ ನೇಮ್ ನಿಮ್ಮ ಕಣ್ಣಿಗೆ ಬೀಳುತ್ತೆ. ನಿಮ್ಮ ಬಾಯಲ್ಲಿ ನೋಡಿದ ತಕ್ಷಣ ಏನಿಸುತ್ತೆ ಹೇಳಿ, ರಾಯರೇ ಅಂತ ನಿಮ್ಮ ಮನಸ್ಸಲ್ಲಿ ಓದ್ಕೋತೀರಲ್ವಾ. ಇದು ಮಾಡಿರ್ತೀವಿ ಎಲ್ಲರೂ ಕೂಡ, ಬಾಯಲ್ಲಿ ಹೇಳಿಲ್ಲ ಅಂದರು ರಾಯರೇ ಅಂತ ಇದ್ದ ತಕ್ಷಣ ರಾಯರೇ ಅನ್ನೋ ಥರ ಮನಸ್ಸಲ್ಲಿ ನಮ್ಗೆ ಹೇಳ್ಬೇಕು, ಮನಸ್ಸಲ್ಲಿ ಹೇಳ್ಬಿಡ್ತೀವಿ ನಾವು ರಾಯರೇ ಅಂತ. ಆ ಥರ ಆದರೂ ಕೂಡ ರಾಯರು ನಿಮಗೆ ಅನುಗ್ರಹ ಮಾಡಿದ್ದಾರೆ. ಅನುಗ್ರಹ ಮಾಡಿ ಆ ಫಲನ ನಿಮಗೆ ಕೊಟ್ಟೆ ಕೊಡ್ತಾರೆ ಆದಷ್ಟು ಬೇಗ ಅನ್ನೋದೇ ಅರ್ಥ ಆಗಿರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಆಗಿರೋ ವಿಷಯ ಏನಂತಂದರೆ, ಕನಸಲ್ಲಿ ರಾಯರು ಬಂದು ನಾನು ನಿನ್ನ ಜೊತೆಲಿ ಇದ್ದೀನಿ, ನನ್ನ ಅನುಗ್ರಹ ನಿನ್ನ ಮೇಲಿದೆ ಅನ್ನೋ ಸಂಕೇತನ ರಾಯರು ಸೂಚಿಸ್ತಾರೆ. ಅದು ಯಾವುದ್ರ ಮೂಲಕ ಅಂದರೆ, ಕನಸಲ್ಲಿ ಬಂದುಬಿಟ್ಟು ಧೈರ್ಯನ ತುಂಬುವಂಥದ್ದು. ನೀವು ಯಾವುದೊಂದು ಕಷ್ಟದಲ್ಲಿ ಇರ್ತೀರಾ, ಸಿಲುಕಿರ್ತೀರ, ಅದರಿಂದ ಯಾವ ರೀತಿ ಈಚೆಗೆ ಬರೋದು ಅನ್ನೋದು ನಿಮ್ಗೆ ಗೊತ್ತಾಗಿರಲ್ಲ, ರಾಯರ ಹತ್ರ ನೀವು ಹೇಳ್ಕೊಂಡಿರ್ತೀರ, ಬಟ್ ಯಾವುದೇ ರೀತಿ ನಿಮಗೆ ಸೂಚನೆಗಳು ಸಿಕ್ಕಿರಲ್ಲ. ಬಟ್ ಕನಸಲ್ಲಿ ರಾಯರು ಬಂದು ನಿಮಗೆ ಸೂಚನೆ ಕೊಡೋವಂಥದ್ದು, ನಾನು ನಿನ್ನ ಜೊತೆ ಇದ್ದೀನಿ, ಕಷ್ಟನ ಆದಷ್ಟು ಬೇಗ ನಾನು ಪರಿಹಾರನ ಮಾಡೇ ಮಾಡ್ತೀನಿ ಅನ್ನೋದನ್ನ ರಾಯರು ನಿಮಗೆ ತಿಳಿಸ್ಕೊಡೋ ಅಂಥದ್ದು. ಅಷ್ಟೇ ಅಲ್ಲದೆ ನಿನ್ನ ಜೀವನದಲ್ಲಿ ಒಳ್ಳೆ ದಿನಗಳು, ಒಳ್ಳೆ ಸಮಯ ಇನ್ಮೇಲೆ ಬರೋ ಅಂಥದ್ದು ಅಂತ ಕನಸಿನ ಮೂಲಕ ಬಂದು ರಾಯರು ತಿಳಿಸ್ಕೊಡೋ ಅಂಥದ್ದು. ಮತ್ತು ನಿಮಗೆ ನಿಮ್ಮ ಕಷ್ಟಗಳೇನಿದೆ ಅದು ಕಳೆಯೋ ಸಮಯ ಬಂದಿದೆ ಅಂತ ಮಾರ್ಗದರ್ಶನ ನೀಡಿ ಅವರು ನಿಮ್ಮನ್ನ ಮಾತಾಡಿಸ್ಬೋದು ಕನಸಲ್ಲಿ, ಅಥವಾ ಮಂತ್ರಾಕ್ಷತೆನ ನಿಮ್ಮ ಕೈಗೆ ನೀಡುವಂಥದ್ದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ರಾಯರು ಕನಸಲ್ಲಿ ಕಾಣಿಸ್ಕೊಳ್ಳೋದೇ ಒಂದು ನಮ್ಮ ಪುಣ್ಯ, ನಮ್ಮ ಭಾಗ್ಯ ಅಂತಲೇ ಹೇಳ್ಬೋದು ಅಲ್ವಾ. ಒಟ್ಟಿನಲ್ಲಿ ಅವರು ನಾನು ನಿನ್ನ ರಕ್ಷಣೆಗಿದ್ದೀನಿ, ನಿನಗೋಸ್ಕರ ನಾನು ನನ್ನ ಅಭಯಾಸ್ತಿನ ಚಾಚಿದ್ದೀನಿ ಅಂತ ಹೇಳೋದಕ್ಕೂ ಕೂಡ ರಾಯರು ಕನಸಲ್ಲಿ ಕಾಣಿಸುವಂಥದ್ದು. ಬರೀ ರಾಯರೇ ಬಂದುಬಿಟ್ಟು ನಮಗೆ ನಮ್ಮ ಜೊತೆನೇ ಮಾತಾಡ್ಬಿಡ್ತಾರೆ ಅಂತಲ್ಲ. ನೀವು ಪೂಜೆ ಮಾಡ್ತಿರೋಂಥ ಫೋಟೋ, ವಿಗ್ರಹ, ಅಥವಾ ನೀವು ಮಠಕ್ಕೆ ಭೇಟಿ ಕೊಡ್ತಿರ್ತೀರಲ್ವ, ನಿಮ್ಮ ಹತ್ರದಲ್ಲಿರೋವಂಥ ಮಠಕ್ಕೆ, ಅಲ್ಲಿ ಪೂಜೆ ಮಾಡುವಂಥ ಪೂಜಾರಿಗಳು, ಅಥವಾ ತುಳಸಿ ಮಾಲೆ, ಮಲ್ಲಿಗೆ ಹೂವು, ಆ ಥರ ಮಂತ್ರಾಕ್ಷತೆ, ಆ ಥರ ಸಾವಿರಾರು ರೂಪದಲ್ಲಿ ರಾಯರು ನಮಗೆ ಸೂಚನೆ ಕೊಡುವಂಥದ್ದು ಕನಸಿನ ಮೂಲಕ. ರಾಯರು ಅನುಗ್ರಹ ಆಗಿದೆ ಅಂತ ತಿಳ್ಕೊಬೇಕು ಅನ್ನೋ ಆಸೆ ತುಂಬ ಜನಕ್ಕೆ ಇರುತ್ತೆ. ಇದಿಷ್ಟು ಸೂಚನೆಗಳು ನಿಮ್ಮ ಲೈಫಲ್ಲಿ ಹಾಗೆ ಆಗಿರುತ್ತೆ. ಅದನ್ನು ನೀವು ಈ ವಿಡಿಯೋದ ಮೂಲಕ ನೋಡಿಕೊಂಡು ಯಾವುದು ಸೂಚನೆಗಳು ನಿಮ್ಗೆ ಸಿಕ್ಕಿವೆ ಅಂತ ಅನ್ನೋದನ್ನ ನೀವು ಯೋಚನೆ ಮಾಡ್ಕೊಳ್ಳಿ. ರಾಯರು ಮುಂದೆ ಅಥವಾ ರಾಯರು ಪೂಜೆ ಮಾಡಬೇಕಂದ್ರೆ ನಾವು ಯಾವ ರೀತಿ ಇರಬೇಕು ಅಂತಂದರೆ, ತುಂಬ ಶುದ್ಧವಾಗಿರಬೇಕು. ಸ್ನಾನ ಮಾಡ್ದಲೇ ರಾಯರು ಪೂಜೆ ಮಾಡುವಂಥದ್ದು, ರಾಯರು ವಿಗ್ರಹ, ಫೋಟೋ, ಮಂತ್ರಾಕ್ಷತೆ ಆಗಿರ್ಬೋದು ಏನೂ ಕೂಡ ನೀವು ಮುಟ್ಟೋ ಆಗಿಲ್ಲ ಮನೆಗಳಲ್ಲಿ. ಇಲ್ಲ ನಾವು ಮನೇಲಿ ಪೂಜೆ ಮಾಡಲ್ಲ ಅಂದರೆ ರಾಯರು ಮಠಕ್ಕೆ ಏನೋ ಹಾಗೆ ರಾಯರು ಮಠದ ಕಡೆ ಬಂದಿದೆಯಪ್ಪ, ಏನೋ ಕೆಲಸ ಇತ್ತು ಅಂದ್ಬಿಟ್ಟು ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹತ್ರಕ್ಕೆ ಹೋಗ್ಬಿಟ್ಟು ನೀವು ದರ್ಶನ ಮಾಡ್ಕೊಂಡು ಬರೋದ್ರಿಂದ ಯಾವುದೇ ರೀತಿ ಪ್ರತಿಫಲ ನಿಮಗೆ ಸಿಗೋದಿಲ್ಲ. ಫಸ್ಟ್ ಆಫ್ ಆಲ್ ನೀವು ಶುಚಿತ್ವ ಇಲ್ಲದೇ ರಾಯರು ದರ್ಶನ ಮಾಡೋಗೂ ಇಲ್ಲ, ರಾಯರು ಮಠಕ್ಕೆ ಹೋಗೋ ಹಾಗೂ ಇಲ್ಲ. ಅದರಷ್ಟು ಮಹಾಪಾಪ ಇನ್ನು ಯಾವುದೂ ಇಲ್ಲ. ಇದನ್ನು ನೀವು ತಲೆಯಲ್ಲಿ ಇಟ್ಕೊಂಡ್ಬಿಡಿ. ಮತ್ತು ಕೆಲವೊಬ್ಬರು, ಎಲ್ರ ಬಗ್ಗೆನೂ ಹೇಳಲ್ಲ, ಕೆಲವೊಬ್ರು ಏನು ಮಾಡ್ತೀರಾ ಅಂದರೆ ಸ್ನಾನ ಮಾಡಿಕೊಂಡು ಇವಾಗ ನೆನ್ನೆ ತಾನೇ ಹಾಕೊಂಡಿರೋದು, ಇವಾಗ ಒಂದ್ಸರಿ ಹಾಕಿ ಬಿಚ್ಚಾಕಿದ ಬಟ್ಟೆಗಳು ಯಾವತ್ತಿದ್ರೂ ಮೈಲ್ಗೆನೆ, ಅದು 10 ನಿಮಿಷ ಹಾಕಿರಲಿ ಅಥವಾ 5 ನಿಮಿಷ ಹಾಕಿದ್ರು ಕೂಡ ಅದು ಮೈಲ್ಗೆನೆ. ಅಂಥ ಬಟ್ಟೆಗಳನ್ನ ನೀವು ಮತ್ತೆ ಎಲ್ಲರೂ ಒಂದು ಕಡೆ ಹಾಕ್ಬಿಟ್ಟು ಹಾಕ್ಬಿಟ್ಟು ಬಿಡು ಏನಿಲ್ಲ, ಏನೋ ಒಂದು 2 ನಿಮಿಷ ತಾನೇ ಹಾಕೊಂಡಿದ್ದು ಮತ್ತೆ ಹಾಕೊಂಡ್ರೆ ಏನೂ ತಪ್ಪಿಲ್ಲ, ಸ್ನಾನ ಮಾಡಿದ್ದೀನಲ್ಲ ಅಂತ ಅಂದ್ಬಿಟ್ಟು ಆ ಥರ ಬಟ್ಟೆಗಳನ್ನೆಲ್ಲ ನೀವು ಹಾಕ್ಕೊಂಡು ರಾಯರು ಪೂಜೆ ಮಾಡೋದಾಗಿರ್ಬೋದು ಅಥವಾ ರಾಯರು ದರ್ಶನಕ್ಕೆ ಹೋಗೋದಾಗಿರ್ಬೋದು, ಆ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ. ನಿಮ್ಮ ಮೈ ಯಾವ ಥರ ಶುದ್ಧವಾಗಿ ಇಟ್ಕೊಂಡಿರ್ತೀರೋ ಅದೇ ರೀತಿ ನೀವು ಬಟ್ಟೆಗಳನ್ನ ಶುದ್ಧವಾಗಿ ಇರೋವಂಥ ಬಟ್ಟೆಗಳನ್ನ ನೀವು ಹಾಕ್ಕೊಂಡು ಹೋಗಬೇಕು. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಮತ್ತು ರಾಯರು ಪೂಜೆ ಮಾಡಬೇಕಾದ್ರೆ ಮನಸ್ಸಲ್ಲಿ ಏಕಾಗ್ರತೆನ ತುಂಬಿಕೊಂಡು ನೀವು ನಿಮ್ಮ ಗಮನ ಪೂರ್ತಿ ರಾಯರು ಮೇಲೆ ಇಟ್ಕೊಂಡು ನೀವು ಪೂಜೆ ಮಾಡಿ. ಆವಾಗ ಆದಷ್ಟು ಬೇಗ ರಾಯರು ನಿಮಗೆ ಪ್ರತಿಫಲನ ಕೊಡುವಂಥದ್ದು. ಮತ್ತು ರಾಯರು ಮಠಕ್ಕೆ ಹೋಗಬೇಕಾದ್ರೆ ನೀವು ಹತ್ರಕ್ಕೆ ಹೋಗ್ಬಿಟ್ಟು ರಾಯರು ದರ್ಶನ ಮಾಡ್ಕೊಂಡು ಪಟ್ಟಂತ ಇದು ಬಂದ್ಬಿಡ್ತಾರೆ. ಒಬ್ಬೊಬ್ರು ಕೂತ್ಕೊಬೇಕು. ಮತ್ತು ರಾಯರು ಬೃಂದಾವನ ಸುತ್ತ ಪ್ರದಕ್ಷಿಣೆ ಹಾಕ್ಬಿಟ್ಟು ನೀವು ಸ್ವಲ್ಪ ಹೊತ್ತು ಅಲ್ಲೇ ಕೂತಿ ರಾಯರು ಜಪನ ಮಾಡಿಬಿಟ್ಟೆ ನೀವು ಮನೆಗೆ ಬರುವಂಥದ್ದು. ಮತ್ತು ಬರಬೇಕಾದ್ರೆ ರಾಯರಿಗೆ ಬೆನ್ನು ತೋರಿಸ್ಕೊಂಡು ಬರುವಂಥದ್ದು, ಅಥವಾ ಬೃಂದಾವನಕ್ಕೆ ಕಾಲು ನೀಡ್ಕೊಂಡು ಕೂರುವಂಥದ್ದು. ಏಜ್ ಆದವರಿರಲಿ, ಮಕ್ಕಳಿರಲಿ,
ಇರಲಿ ಯಾರೇ ಇದ್ದರೂ ನಮ್ಮ ಕೈಲಿ ಸಾಧ್ಯ ಆಗಲ್ಲ ಅಂದರೆ ರಾಯರು ಆಪೋಸಿಟು ಕಾಲನ್ನ ನೀಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಹೋಗಬೇಡಿ. ಸ್ವಲ್ಪ ಜಾಗನ ನೋಡಿಕೊಂಡು ಆ ರಾಯರು ಕಡೆಗೆ ಕಾಲು ಊರದೇ ಇರೋ ರೀತಿ ನೀವು ಕೂತ್ಕೊಂಡು ಎದ್ಬಿಟ್ಟು ಬಂದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಯಾವುದೇ ಕಾರಣಕ್ಕೂ ನಾನ್ ವೆಜ್ನ ತಿಂದ್ಬಿಟ್ಟು ಅಥವಾ ಬೇರೆ ಇನ್ಯಾವುದಾದ್ರು ಕೆಲಸಗಳನ್ನ ಮಾಡಿಕೊಂಡು ರಾಯರ ದರ್ಶನ ಮಾಡೋದಕ್ಕೆ ಹೋಗಬೇಡಿ. ಎಷ್ಟೇ ಆದರೂ ಯಾವುದೇ ದೇವ್ರುಗಳನ್ನ ನೀವು ಆಶೀರ್ವಾದ ಪಡ್ಕೋಬೇಕಂದ್ರೆ ಮೊದಲು ಗುರು ಆಶೀರ್ವಾದ ನಮ್ಮ ಮೇಲಿರಬೇಕಂತೆ. ಗುರು ಆಶೀರ್ವಾದ ಅಥವಾ ಗುರುಬಲ ನಮ್ಮ ಮೇಲಿದ್ರೆ ನಾವು ಎಂಥ ಕೆಲಸಗಳನ್ನಾದರೂ ನಾವು ಸಾಧಿಸ್ಬಿಟ್ಟು ನಾವು ಬರ್ತೀವಂತೆ ಜಯ ಗಳಿಸ್ಕೊಂಡು. ಇದನ್ನು ನೀವು ತಲೆಯಲ್ಲಿ ಇಟ್ಕೊಂಬಿಡಿ. ಎಷ್ಟು ನೀವು ಶುದ್ಧವಾಗಿರ್ತೀರೋ, ಎಷ್ಟು ನೀವು ಶುಚಿತ್ವವಾಗಿರ್ತೀರೋ ಅಷ್ಟು ನಿಮಗೇ ಒಳ್ಳೆಯದು ಅಂತಲೇ ಹೇಳ್ಬೋದು. ಇಷ್ಟು ಇನ್ಫಾರ್ಮೇಷನ್ನ ನಾನು ನಿಮಗೆ ಎಲ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಮಾಡಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.